ಹಾಯ್ ಸ್ನೇಹಿತರೆ, ಬಲ್ಲಾಲ್ಸ್ ಕ್ಯಾಬೂಸಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿಮ್ಮದೇ ಮನೆಯ ಮಗಳು ಅಶ್ವಿನಿ ಆರ್ ಶೆಟ್ಟಿ. ಪೈನಾಪಲ್ ಗ್ರಿಲ್ ಮಾಡುವ ಅಂದರೆ ಗ್ರಿಲ್ಡ್ ಪೈನಾಪಲನ್ನು ಮನೆಯಲ್ಲೇ ನಾವು ಟೇಸ್ಟಿಯಾಗಿ ಈಸಿಯಾಗಿ ಕೆಲವೇ ಇಂಗ್ರೀಡಿಯೆಂಟ್ಸ್ಗಳಿಂದ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಇಲ್ಲಿ ನಾನು 4 ಪೈನಾಪಲ್ ಸ್ಲೈಸ್ಗಳನ್ನು ತಗೊಂಡಿದ್ದೇನೆ. ಈ ಥರ ಕಟ್ ಮಾಡಿಕೊಂಡು ಮಿಡಲ್ನ ಪೋರ್ಷನನ್ನು ಸಹ ಕಟ್ ಮಾಡಿ ತೆಗೆದಿದ್ದೇನೆ. ಒಂದು ಬಿಸಿಯಾದ ಪ್ಯಾನಿಗೆ 1 ರಿಂದ 2 ಟೇಬಲ್ ಸ್ಪೂನ್ನಷ್ಟು ಬಟರನ್ನು ಹಾಕಿಕೊಂಡು ಆ ಬೆಣ್ಣೆ ಏನು ಕರಗ್ತಾ ಬಂದಿದೆ ಆಗ ಪೈನಾಪಲ್ ಪೀಸ್ಗಳನ್ನು ಹಾಕ್ಕೊಂಡೆ. ಈ ಥರ ಪ್ಲೇಸ್ ಮಾಡಿಕೊಂಡೆ. ನೋಡಿ, ಬಟರ್ ನಾನಿಲ್ಲಿ ಅಮೂಲ್ ಸಾಲ್ಟೆಡ್ ಬಟರನ್ನು ತೊಗೊಂಡಿದ್ದೇನೆ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇದೆ ಫ್ಲೇಮು. ಎರಡೂ ಬದಿಗಳನ್ನು ತಿರುವಿ ಹಾಕ್ತಾ ಈ ಕಲರ್ ಬರುವವರೆಗೆ ಇದನ್ನು ನಾವು ಕುಕ್ ಮಾಡ್ಕೊಳ್ಬೇಕು. ನಂತರ ಮೇಲಿಗೆ ನಾನಿಲ್ಲಿ ಜೋನಿ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಸಪೋಸ್ ಜೋನಿ ಬೆಲ್ಲ ಇಲ್ಲ ಹೇಳುವವರು ಬ್ರೌನ್ ಶುಗರ್ ಅಥವಾ ಜೇನುತುಪ್ಪವನ್ನು ಹಾಕ್ಕೊಳ್ಬೋದು. ಅರ್ಧ ಟೇಬಲ್ ಸ್ಪೂನ್ನಷ್ಟು ಲಿಂಬೆಹಣ್ಣು, ಎರಡಕ್ಕೆ ಒಟ್ಟಾಗಿ ಅರ್ಧ ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಂಡೆ. ಈಗ ಇನ್ನೊಂದು ಬದಿಯನ್ನು ತಿರುವಿ ಹಾಕಿಕೊಂಡು ಪುನಃ ಆ ಬದಿಗೂ ಸಹ ಸ್ವಲ್ಪ ಬೆಲ್ಲ ಹಾಗೂ ಲಿಂಬೆಹಣ್ಣಿನ ರಸವನ್ನು ಹಾಕಿಕೊಳ್ಳುವಂಥದ್ದು. ಸ್ನೇಹಿತರೆ, ಲಿಂಬೆಹಣ್ಣು ಸ್ವಲ್ಪ ಟ್ಯಾಂಗಿನೆಸ್ಸನ್ನು ಆ್ಯಡ್ ಮಾಡ್ತದೆ, ಬೆಲ್ಲ ಸಿಹಿಯನ್ನು ಕೊಡ್ತದೆ. ಸೊ ಸಖತ್ತಾಗಿರುವ ಗ್ರಿಲ್ಡ್ ಪೈನಾಪಲ್ ಇದೆ, ಚೆನ್ನಾಗಿ ಬೆಂದು ಕಲರ್ಫುಲ್ಲಾಗಿ ಸವಿಯಲು ಸಿದ್ಧವಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.